ಹಲೋ ಎವ್ರಿವನ್, ನಾನು ನಿಮ್ಮ ಚೇತನ್ ಶೆಟ್ಟಿ ಮಾತಾಡ್ತಿರೋದು. ಇವತ್ತಿನ ಒಂದು ಆ್ಯಪ್ ಬಗ್ಗೆ ಮಾತಾಡೋಣ ಅಲ್ವಾ. ಹೇಗೆ ಈ ಆ್ಯಪ್ನ ಯೂಸ್ ಮಾಡೋದು ಅಂತ ತಿಳಿಸ್ಕೊಂಡು ಕೊಡ್ತೀನಿ. ಯಾವ ಆ್ಯಪ್ ಅಪ್ಪ ಅಂದ್ರೆ ಲಿಟ್ ಲಾಟ್. ಕೇಳಿಸ್ತಾ ನಿಮಗೆ ನೋಡ್ತಾ ಇರ್ಬೋದು. ಲಿಟ್ ಲಾಟ್ ಅಂದ್ರೆ ಏನಪ್ಪಾ ಅಂದ್ರೆ ಆಸ್ ಇಟ್ ಈಸ್ ಟಿಕ್ ಟಾಕ್ ತರನೇ ಜೆರಾಕ್ಸ್ ಕಾಪಿ ಮಾಡೋಕೆ ನೋಡ್ತಾ ಇದ್ರೆ ಇದ್ರದ್ದೊಂದು ಟ್ರೆಂಡಿಂಗ್ ನ್ಯೂಸ್ ಏನಪ್ಪಾ ಇದೆ ಅಂದ್ರೆ, ನೀವು ಈ ಆ್ಯಪ್ ನ ನೀವು ಡೌನ್ಲೋಡ್ ಮಾಡಿದ್ರೆ ಅವಾಗಲೇ 1 ಮಿಲಿಯನ್ ಸುಮ್ಮನೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಪ್ ಯೂಸ್ಫುಲ್ ಆಗುತ್ತೆ ಮುಂದೆ, ಆದ್ರೆ ಅದರ ಯಾವ ಫೀಚರ್ಸ್ ಇನ್ನ ಆಡ್ ಮಾಡಿಲ್ಲ. ಇದನ್ನ ನೀವು ಇವಾಗಲೇ ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನೀವು ಮುಂದೆ ಫೇಮಸ್ ಆಗ್ಬೋದು ಅನ್ಸುತ್ತೆ. ಈ ಆ್ಯಪ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಟಿಕ್ ಟಾಕ್ ಮುಂಚೆ ಬಂತು, ಯಾರ್ಯಾರು ಹಳೆ ಯೂಸರ್ಸ್ ಇದ್ರಲ್ಲ ಬೇಗ ಬೇಗ ಫೇಮಸ್ ಆಗ್ತಾ ಬಂದ್ರು. ಇದೇ ತರನೇ ಟಿಕ್ ಟಾಕ್ ಹೋದ್ಮೇಲೆ ಈ ಬೇರೆ ಬೇರೆ ಆ್ಯಪ್ಗಳು ಬರ್ತಿದೆ. ಇದು ಕೂಡ ಇಂಡಿಯನ್ ಆ್ಯಪ್ ಲಿಟ್ ಲಾಟ್ ಅನ್ನೋದು. ಇದನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತೆ ಹೇಗೆ ಯೂಸ್ ಮಾಡೋದು, ಇದ್ರ ಒಂದು ಮೈನ್ ಫೀಚರ್ಸ್ ಇದೆ ಏನಪ್ಪಾ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಲಿಟ್ ಲಾಟ್ ಅಂತ ಇದೆ ಗೊತ್ತಾ, ಆ ಹ್ಯಾಶ್ ಟ್ಯಾಗ್ ನ ನೀವು ನಿಮ್ಮ ವಿಡಿಯೋಸ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಕು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ಆ ಆ್ಯಪ್ ಅಲ್ಲಿ ಅಪ್ಲೋಡ್ ಆಗಲ್ಲ. ಇದನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಂಡು ಕೊಡ್ತೀನಿ. ಫ್ರೀಯಾಗಿ ಪ್ರಮೋಷನ್ ಕೂಡ ಆಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ನೀವು ಬೆಳೆಸಬೇಕಂದ್ರೆ ಬನ್ನಿ, ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಪ್ಪ, ಮತ್ತೆ ಗಂಟೆ ಕೂಡ ಹೊಡೆದ್ರೆ ನಾನು ಮಾಡ್ತಾ ಇರೋ ವಿಡಿಯೋಸ್ ನಿಮಗೆ ಬೇಗ 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 ತಲುಪುತ್ತೆ. ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ಮೊದಲು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಲಿಟ್ ಲಾಟ್ ಅಂತ ಟೈಪ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಲಿಟ್ ಲಾಟ್ ಅಂತ ಹೊಡೆದ್ರೆ ಏನೆಲ್ಲ ಸಿಗುತ್ತೆ ಅಂತ ನೋಡ್ಬೋದು. ಲಿಟ್ ಲಾಟ್ ಅಂತ ಟೈಪ್ ಮಾಡ್ಕೊಂಡೆ. ಲಿಟ್ ಲಾಟ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿದೆ ನೋಡಿ ಲಿಟ್ ಲಾಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು 25 MB ಇದೆ, 1 ಮಿಲಿಯನ್ ಡೌನ್ಲೋಡ್ ಮಾಡಿದ್ದಾರೆ, 4.3 ರೇಟಿಂಗ್ಸ್ ಕೂಡ ಇದೆ, ರಿವ್ಯೂಸ್ ರೇಟಿಂಗ್ಸ್ ಕೂಡ ಅನ್ಬೋದು. ಅದನ್ನು ಇದರ ಒಂದು ಸ್ಪೆಷಾಲಿಟಿ ಇದೆ, ತಿಳಿಸ್ಕೊಂಡು ಕೊಡ್ತೀನಿ. ಮೊದಲು ಇನ್ಸ್ಟಾಲ್ ಮಾಡ್ಕೊಂಬಿಡಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಈ ಆ್ಯಪ್ ವರ್ಕ್ ಆಗಲ್ಲ ಅನ್ಸುತ್ತೆ, ಇನ್ನೂ ಏನೋ ಫೀಚರ್ಸ್ಗಳು ಆ್ಯಡ್ ಮಾಡಿಲ್ಲ. ಆ್ಯಡ್ ಮಾಡೋಕ್ಕಿಂತ ಮುಂಚೆ ನೀವೇನೋ ಈ ಆ್ಯಪ್ನ ಯೂಸ್ ಮಾಡ್ತಿದ್ರೆ ನಿಮಗೆ ಸೂಪರಾಗಿ ನೀವು ಬೆಳಿಬೋದು ಅಂತೀನಿ ನನ್ನ ಪ್ರಕಾರ. ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್. ನೀವೇನೋ ಟಿಕ್ ಟಾಕಲ್ಲಿ ಫೇಮಸ್ ಆಗಿದ್ದರೆ ಆವಾಗಲೇ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಿರ್ತಾರೆ, ಅದನ್ನು ಬಳಸ್ಕೊಂಡು ಏನು ಬೇಕಾದ್ರೆ ಮಾಡ್ಬೋದು. ಇದನ್ನು ನೀವು ಯೂಸ್ ಮಾಡ್ಕೊಂಡು ಇನ್ನೂ ಫೇಮಸ್ ಆಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಯೂಸ್ ಮಾಡಿ ಫ್ರೆಂಡ್ಸ್. ಅಲ್ಲಿ ಲಿಟ್ ಲಾಟ್ ಸೂಪರ್ ಆ್ಯಪ್ ಅಂತ ಅನ್ಬೋದು. ನೋಡ್ತಾ ಇರೋದನ್ನ ನೋಡಿ, ಇನ್ನೊಂದು ಇನ್ಸ್ಟಾಗ್ರಾಮ್ನೊಂದು ಬಿಟ್ಟಿದ್ದಾರೆ, ಏನಂತ ನೋಡೋಣ ಏನು ಎತ್ತ ಅಂತ. ಇನ್ಸ್ಟಾಗ್ರಾಮ್ ಓನ್ ಮಾಡಿದೆ, ಗೆಟ್ ಫೀಚರ್ಸ್ ಆನ್ ಇನ್ಸ್ಟಾಗ್ರಾಮ್ ಅಂತ ಇದೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನೋಡಿ ಆವಾಗ ಡೌನ್ಲೋಡ್ ಆಗಿದೆ ನನ್ನ ಆ್ಯಪು ಅಂತಲೇ ಅನ್ಬೋದು. ಡೌನ್ಲೋಡ್ ಆಗಿದ ತಕ್ಷಣ ಸ್ಕ್ಯಾನ್ ಮಾಡೋದು ಮಾತ್ರ ಮರಿಬೇಡಿ. ಓಪನ್ ಕೊಡಬೇಕು. ಒಂದು ಓಪನ್ ಕೊಟ್ಟಿದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ ಲಿಟ್ ಲಾಟ್ ಅಂತ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಪರ್ಮಿಷನ್ ಎಲ್ಲ ಪರ್ಮಿಷನ್ ಕೊಡಬೇಕು. ಕ್ಯಾಮ್ರಾ, ಮೈಕ್ರೋಫೋನ್ ಆಗಿರಲಿ ಮತ್ತು ಸ್ಟೋರೇಜ್ ಆಗಲಿ ಎಲ್ಲ ಕೊಡಬೇಕು. ಕಮಿಂಗ್ ಸೂನ್ ಏನು ಗುರು ಇದು ಕಮಿಂಗ್ ಸೂನ್ ಅಂದರೆ ಇನ್ನು ಆ್ಯಪು ಯಾವುದೇ ಫೀಚರ್ಸ್ ಬಂದಿಲ್ಲ. ಅದಕ್ಕೆ ಒಂದು ಕಾಂಟೆಸ್ಟ್ ಥರ ಮಾಡ್ತಾಯಿದ್ದೀರಿ. ಹ್ಯಾಶ್ ಲಿಟ್ ಲಾಟ್, ಹ್ಯಾಶ್ ಇಂಡಿಯನ್ ಆ್ಯಪ್ ಅಂತ ನೀವು ಕ್ರಿಯೇಟ್ ವಿಡಿಯೋ ಆ್ಯಂಡ್ ಶೇರ್ ಇನ್ ವಿತ್ ಹ್ಯಾಶ್ ಇನ್ಸ್ಟಾಗ್ರಾಮಲ್ಲಿ ಮಾಡಬೇಕು. ನೋಡ್ಬೋದು, ಆ್ಯಕ್ಚುಲಿ ನನ್ನ ಬ್ಯಾಕ್ ಕ್ಯಾಮ್ರಾ ಆಗಿದೆ. ನೋಡ್ತಾ ಇರ್ಬೋದು ಹೇಗೆ ಅಂತ. ಒಂದು ವೀಡಿಯೋ ನಾನು ಶೂಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಹ್ಯಾಶ್ಟ್ಯಾಗು ಲಿಟ್ ಲಾಟ್ ಆ್ಯಪ್ ಇಲ್ಲಾಂದರೆ ಇಂಡಿಯನ್ ಲಿಟ್ ನೋಡ್ಬೋದು. ಏನೇನೆಲ್ಲ ಫೀಚರ್ಸ್ ಅಂತ ತಿಳ್ಕೊಂಬಿಡೋಣ. ಪ್ರೊಫೈಲ್ ಕ್ಲಿಕ್ ಆಗ್ತಾಯಿಲ್ಲ, ಹೋಮ್ ಕ್ಲಿಕ್ ಆಗ್ತಾಯಿಲ್ಲ, ಮತ್ತು ಬಿಕಮ್ ಎ ಇನ್ವೆಸ್ಟರ್ ಅಪ್ಲೈ ಮಾಡ್ಬೋದು. ನೀವೇನೋ ಇನ್ವೆಸ್ಟರ್ ಆಗ್ಬಿದ್ರೆ ಅಪ್ಲೈ ಮಾಡ್ಬೋದು, ಶೇರ್ಸ್ ಥರನೇ ಅದೂ. ಅದಾದಮೇಲೆ ಏನೇನಿಲ್ಲ, ರೇಟಿಂಗ್ಸ್ಗೆ ಹೋಗೋಣ, ಮತ್ತು ಶೇರ್ಗೆ ಹೋದರೆ ಶೇರ್ ಆಪ್ಷನ್ ಬರುತ್ತೆ. ಅದಾದಮೇಲೆ ಇನ್ಸ್ಟಾಗ್ರಾಮ್ಗೆ ಹೋದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗುತ್ತೆ. ನೋಡೋಣ ಹೇಗಿದೆ ಪೇಜು ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ. ನೋಡಪ್ಪ, ಲಿಟ್ ಲಾಟ್ ಇನ್ಸ್ಟಾಗ್ರಾಮ್ ಪೇಜು 6,11,000 ಜನ ಏನೋ ಫಾಲೋ ಮಾಡ್ತಾ ಇದ್ದಾರೆ. ಅವರು ಕೂಡ ಫಾಲೋ ಮಾಡ್ತಾರೆ. ನೋಡಿ, ಈ ಥರ ನೀವು ವೀಡಿಯೋಸ್ ಹಾಕ್ಬಿಟ್ಟು ಅವ್ರಿಗೆ ನೀವು ಹ್ಯಾಶ್ಟ್ಯಾಗ್ ಮಾಡಿದ್ರೆ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ವೀಡಿಯೋ ಫೀಚರ್ ಮಾಡಿದ್ರೆ ಫೇಮಸ್ ಆಗ್ತೀರಾ. ಹೆಂಗೆ ಶೂಟ್ ಮಾಡೋದು ಅಂತ ನೋಡಿ, ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಕ್ಚುಲಿ ನನ್ನ ಬ್ಯಾಕ್ ಕ್ಯಾಮ್ರಾ ಅಲ್ಲ ಫ್ರಂಟ್ ಕ್ಯಾಮ್ರಾ ತಿರುಗಿಸ್ತೀನಿ. ನೋಡ್ತಾ ಇರ್ಬೋದು ಹೇಗಿದೆ ನನ್ನ ಫೇಸು ಅಂತ. ಆ್ಯಕ್ಚುಲಿ ಇದು ಬ್ಯಾಡ್ ಅನ್ಬೋದು, ಒಳ್ಳೆ ಕ್ಯಾಮ್ರಾ ಕೊಟ್ಟಿಲ್ಲ ಅವರು ರೆಕಾರ್ಡ್ ಮಾಡೋಕ್ಕೆ. ನೋಡೋಣ, ಒಂದು 10 ಸೆಕೆಂಡ್ಸ್ ರೆಕಾರ್ಡ್ ಮಾಡೋಣ. ವಿತೌಟ್ ಮ್ಯೂಸಿಕ್ ರೆಕಾರ್ಡ್ ಮಾಡ್ತೀನಿ. ಅದಾದಮೇಲೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಕೂಡ ಮಾಡ್ತೀನಿ. ಇಷ್ಟು ಸಾಕು ಅಂತ ನೋಡೋಣ. ಫಸ್ಟ್ ಇಷ್ಟು ಅಪ್ಲೋಡ್ ಆಗಲ್ಲ, ಫುಲ್ ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಂದರೆ 30 ಸೆಕೆಂಡ್ಸ್ ಇಲ್ಲ 15 ಸೆಕೆಂಡ್ಸ್ ಫುಲ್ ವೀಡಿಯೋ ಮಾಡಬೇಕು. ಅದಾಗಿದ ತಕ್ಷಣ ಕ್ಲಿಕ್ ಮಾಡೋಣ. ನೋಡಿ, ಎಲ್ಲ ವೀಡಿಯೋ ಎಲ್ಲ ನಾನು ಶೂಟ್ ಮಾಡಿಕ್ಕಿದ್ದೀನಿ. ಟಿಕ್ ಮಾಡೋಣ, ಏನು ಬೇಡ ಎಡಿಟಿಂಗ್ಸ್ ಎಲ್ಲ ಏನು ಬೇಡ, ಲಿಟ್ ಲಾಟ್ ಅಂತ ಇದೆ ಆವಾಗಲೇ. ಅದಾದಮೇಲೆ ಟಿಕ್ ಮಾಡೋಣ. ಟಿಕ್ ಕ್ಲಿಕ್ ಮಾಡಿದ ತಕ್ಷಣ ಆ ಲಿಟ್ ಲಾಟ್ ಆ್ಯಪಲ್ಲಿ ನಿಮಗೆ ವೀಡಿಯೋ ಅಪ್ಲೋಡ್ ಆಗೋದೇ ಇಲ್ಲ. ಅದು ನಿಮಗೆ ಕೇಳುತ್ತೆ ಫೇಸ್ಬುಕ್ಕಲ್ಲಿ ಏನೋ ಹಾಕೊಂಡೋಗಿದ್ರೆ ಹಾಕೊಳ್ಳಿ ಅಂತ. ನೋಡಿ, ಅಲ್ಲಿ ಬ್ಯಾಕ್ ಹೋಮ್ ಅಂತ ಇದೆ. ವೀಡಿಯೋ ಆದಮೇಲೆ ಏನಕ್ಕಪ್ಪ ಬ್ಯಾಕ್ ಹೋಮ್ ಕೊಡಬೇಕು, ಎಡಿಟ್ ಮಾಡ್ಬಿಟ್ಟು ಅದಕ್ಕೆ ಹಾಕ್ಬೇಕು ತಾನೆ, ಹಾಕೋಕ್ಕಾಗಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾನು ಸುಮ್ಮನೆ ಫೀಡ್ಬ್ಯಾಕ್ ಇಲ್ಲಾಂದರೆ ಸ್ಟೋರೀಸಲ್ಲಿ ಅದನ್ನೊಂದು ಶೇರ್ ಮಾಡ್ತೀನಿ. ನಾನು ಫೀಡಲ್ಲಿ ಶೇರ್ ಮಾಡ್ತೀನಿ, ಸುಮ್ಮನೆ ಹೋಗ್ಬಿಟ್ಟು ನಿಮಗೆ ಡೆಮೋ ನೋಡ್ಸೋಕ್ಕೆ ಫೀಡಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಫೀಡಲ್ಲಿ ಶೇರ್ ಮಾಡಿದ ತಕ್ಷಣ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಇರ್ಬೋದು ನೀವು. ಆವಾಗಲೇ ಪ್ರೊಸೆಸ್ ಆಗಿದೆ.
ಆ್ಯಕ್ಚುಲಿ ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಆಗಿದೆ. ಇನ್ಸ್ಟಾಗ್ರಾಮ್ ಪೇಜ್ ಇದು ಕ್ಲಿಯರ್ ಕಟ್ಟಾಗಿ ನೋಡ್ತಾ ಇರ್ಬೋದು, ವೀಡಿಯೋ ಅಪ್ಲೋಡ್ ಆಗ್ತಿದೆ. ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಪ್ಪ, ಹೋಗ್ಬಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.